ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಸಿಂಪಲ್ ಆಗಿರೋ ಚಿಕನ್ ಗ್ರೇವಿ ಮ್ಯಾರಿನೇಟ್ ಮಾಡಿ ಯಾವ ರೀತಿ ಮಾಡೋದಂತ ನೋಡೋಣ. 1 kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2 ಹಸಿಮೆಣಸಿನಕಾಯಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರಿಬೇವು ಹಾಕೊಬೇಕು. ಕರಿಬೇವು ಬೇಕೇ ಬೇಕು ಐಟಮ್ಸ್ಗೆ. ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಲ್ಲ ಹಾಕೊಬೇಕು. ಯಾವಾಗಲೂ ಒಂದೇ ಥರ ಚಿಕನ್ ಗ್ರೇವಿ ಮಾಡಿರ್ತೀವಲ್ಲ, ಇವಾಗ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ನಾವು ಮಾಡಿ ನೋಡೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಉಪ್ಪು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತಗೊಳ್ಳಿ. ಮೊಸರು ಹುಳಿ ಇಲ್ದಿರೋ ಮೊಸರು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಒಳಗಡೆ ಸ್ಪೈಸಸ್ಸು ಮೊಸರೆಲ್ಲ ಇಳಿಯೋ ಥರ ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಾಚಿ ಚಿಕನ್ ಮಸಾಲ ಅದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೋಡಿ ಅದನ್ನು ನೀಟಾಗಿ ಕಲಸಿ ಒಂದು 1/2 ಅವರಿಂದ 1 ಅವರ್ ಗಂಟ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಬೇಕು. ಆಲ್ರೆಡಿ ಇವಾಗ 1 ಅವರ್ ಆಗಿದೆ. ಇವಾಗ ಅದನ್ನು ಫ್ರೈ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. 3 ಈರುಳ್ಳಿ ತಗೊಳ್ಳಿ, ಹುಳಿ ಇಲ್ದಿರೋ ಟೊಮೆಟೊ 1-2 ತಗೊಳ್ಳಿ, ಸ್ವಲ್ಪ ಚಿಕನ್ ಮಸಾಲ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ತಗೊಳ್ಳಿ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಅಗಲವಾಗಿರೋ ಕಡಾಯಿ ಇದ್ದರೆ ಗ್ರೇವಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ 2, ಚಕ್ಕೆ 2, ಲವಂಗ 3 ಹಾಕ್ಕೊಳ್ಳಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡು ಈ ಥರ ಸಿಡ್ದಿದ ತಕ್ಷಣ ನಾವಿಲ್ಲಿ ಈರುಳ್ಳಿ ಹಾಕ್ಕೊಬೇಕು. ಜೀರಿಗೆ ಹಾಕಿದ್ರೆ ಜೀರ್ಣಶಕ್ತಿ ಕೂಡ ಜಾಸ್ತಿನೇ, ಮತ್ತು ಆ ಚಿಕನ್ ಒಳಗೆಲ್ಲ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಆ ಥರ ಜೀರಿಗೆ ಇಷ್ಟ ಇಲ್ಲ ಅಂದರೆ ಪೌಡ್ರು ಕೂಡ ನೀವು ಹಾಕ್ಕೊಬೋದು. ಈರುಳ್ಳಿನ ಚೆನ್ನಾಗಿ 2-3 ನಿಮಿಷ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ. ಆವಾಗಲೇ ಮ್ಯಾರಿನೇಟ್ ಮಾಡಿದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2-3 ಟೊಮೆಟೊ ಅಂತ ಹೇಳಿದ್ನಲ್ಲ, ಕಟ್ ಮಾಡಿಟ್ಟಿರೋ ಟೊಮೆಟೊನ ಇದ್ರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡ್ರಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ. ಚಿಕನ್ನು ಅಷ್ಟೇ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಮ್ಯಾರಿನೇಟ್ ಆಗಿದೆ ಅಂತ. ಚಿಕನ್ ಇದ್ರೊಳಗೆ ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ನೀರು ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಬೇಕು. ಯಾಕಂದರೆ ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಥರ ಕೈ ಬಿಡಬೇರೆ ನೀವು ತಿರುಗಿ ಕೊಡಬೇಕು. ಚಿಕನಲ್ಲಿ ನೀರು ಬಿಡೋ ಗಂಟ ನೀವು ಈ ಥರ ತಿರುಗಿ ಕೊಟ್ಟರೆ ಸಾಕು, ಅದು ಚೆನ್ನಾಗಿ ಬೆಂದ್ಕೊತೈತೆ. ಇವಾಗ ಒಂದು 2-3 ನಿಮಿಷ ಗಂಟ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ನೋಡ್ರಿ ಯಾವ ರೀತಿ ಚಿಕನ್ ಬೆಂದಿದೆ ಅಂತ. ಇನ್ನೂ ಒಂದು ಸಲ ನಾವು ತಿರುಗಿ ಕೊಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ನೀರು ಬಿಡುತ್ತೆ. ಯಾವುದೇ ಎಕ್ಸ್ಟ್ರಾ ನೀರು ನಾವು ಹಾಕಿಲ್ಲ. ನೋಡ್ತಾ ಇದ್ದೀರಲ್ಲ ಚಿಕನಲ್ಲಿ ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ. ನೋಡ್ರಿ ಇನ್ನೂ ಇಷ್ಟು ನೀರಿದೆ, ಅಷ್ಟು ಬೇಗ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಒಂದು 10 ನಿಮಿಷ ನಾನು ಚಿಕನ್ ಬೇಯಿಸ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಇನ್ನೂ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೋಡ್ರಿ ಯಾವ ರೀತಿ ತಿರುಗಿ ಕೊಡಬೇಕು ಅಂತ. ಈ ರೀತಿ ಅಡಿಯಿಂದ ತಿರುಗಿ ಕೊಡಬೇಕು. ಮಸಾಲೆ ಸ್ಪೈಸಸ್ ಎಲ್ಲ ಸೀದೋಗಬಾರ್ದು. ಸ್ವಲ್ಪ ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೀವು ತಿನ್ನೋದು ಖಾರ ಕಮ್ಮಿ ಇದ್ರಲ್ಲಿ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಕೊಬೋದು. ಸ್ಪೈಸಸ್ನ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ನೀವು ತಿರುಗಿ ಕೊಟ್ಕೊಬೇಕು. ನೋಡಿದ್ರೆ ನೀವು ಚಪಾತಿ ದೋಸೆಗಂದರೆ ಹಿಂಗೆ ಕೂಡ ನೀವು ಯೂಸ್ ಮಾಡ್ಕೊಬೋದು. ಚಿಕನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಥರನೇ ನೀವು ಯೂಸ್ ಮಾಡ್ಕೊಬೋದು. ಇಲ್ಲ ಅನ್ನ ಮುದ್ದೆ ಚಪಾತಿಗೆ ಬೇಕಂದರೆ ಇನ್ನೂ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಬೇಕು. ಗ್ರೇವಿಲಿ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಆದ್ದರಿಂದ ನೋಡ್ರಿ 10 ನಿಮಿಷ ಗಂಟ ನಾನು ಚಿಕನ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಯಾವ ರೀತಿ ಚಿಕನ್ ನೀರು ಥರ ಬಿಟ್ಕೊಂಡಿದೆ, ಮಸಾಲೆ ಎಲ್ಲ ಬೆಂದಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಚಿಕನ್ ಗ್ರೇವಿ ಚೆನ್ನಾಗಿ ರೆಡಿಯಾಗಿರುತ್ತೆ. ಮ್ಯಾರಿನೇಟ್ ಚಿಕನ್ ಗ್ರೇವಿ. ನಿಮ್ಗೆ ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕಂದರೆ ನೀರು ಕ್ವಾಂಟಿಟಿ ಹಾಕೋದನ್ನ ನೀವು ಕಮ್ಮಿ ಮಾಡ್ಕೊಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ, ಬಿಸಿ ಬಿಸಿಯಾಗಿರೋ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇನ್ನು ಒಂದು ಚಿಕನ್ನ ಬಂದು ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆನೇ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಬೇಕು. ಮೊಸರು ಏನಕ್ಕೆ ಹಾಕಿ ಮ್ಯಾರಿನೇಟ್ ಮಾಡ್ತೀವಿ ಅಂದರೆ ಚಿಕನ್ ಬಂದು ಗಟ್ಟಿಯಾಗಿರಬಾರ್ದು, ಸಾಫ್ಟಾಗಿರಬೇಕು ಅಂತ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಗ್ರೇವಿ ನೋಡೋಕ್ಕೆ ಒಂಥರ ನೀರು ಥರ ಇರುತ್ತೆ. ಇನ್ನೂ ಒಂದು ಸ್ವಲ್ಪ ಹೊತ್ತಾದಮೇಲೆ ಥಿಕ್ನೆಸ್ಸಿಗೆ ಬರುತ್ತೆ ಗ್ರೇವಿ. ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ನೋಡಿ ಸರ್ವ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ನೋಡ್ರಿ ನೀವು ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ.